ಬಂದು ಸಾಧ್ಯವಿಲ್ಲ. ಆ ಹೆಣ್ಣುಮಗಳು ಸ್ವತಃ ಮರಿಸ್ವಾಮಿ ರುದ್ರೇಶಿಗೆ ಕಳಿಸಿರ್ತಕ್ಕಂಥ ಲೊಕೇಶನ್ಗಳು ವಾಟ್ಸಪ್ ಇದೆ. ನಾನು ಕೇಳೋಕ್ಕೆ ಇಚ್ಛೆಪಡ್ತೀನಿ, 5,000 ಕೋಟಿ ಬಜಾಜ್ ಕಂಪ್ನಿಯವ್ರು ಕೊಡಬೇಕಂದ್ರೆ ಈ ಹೆಣ್ಮಗಳು ಅಕೌಂಟ್ನಾಗ ಇತ್ತಣ್ಣ, ವೈಟ್ ಮನಿನೋ ಬ್ಲ್ಯಾಕ್ ಮನಿನೋ, ಈ ಯಾರಣ್ಣ ಎಲ್ಲಿಂದ ಬಂತು? ಇಷ್ಟೆಲ್ಲ ಆರೋಪ ಇದೆಯಲ್ಲ, 5,000 ಕೋಟಿ ಮತ್ತೆ ತನಿಖೆ ಮಾಡಿರಿ. ಅವಳ ಗಂಡನ್ನ ಮತ್ತು ಅವರ ಸಹೋದರ ಸಂಬಂಧಿಕರ ಹತ್ಯೆ ಮಾಡಿದೆ ಅಂತ, ಇದು ಅತ್ಯಾಚಾರ ಮಾಡಿದೆ ಅಂತ ಹೇಳಿಲ್ಲ, ಪೋಕ್ಸೋ ಕೇಸ್ ಇದೆಯಲ್ಲ, ಅವ್ರನ್ನ ಬಂಧಿಸ್ರಿ. ಯಡಿಯೂರಪ್ಪನವ್ರು ಈ ಬಂಧಿಸ್ಬೇಕಂತ ಹೇಳಿ ಭಾಳಷ್ಟು ದುಷ್ಟಶಕ್ತಿಗಳು ಷಡ್ಯಂತ್ರ ಇದೆ. ಈಗಾಗಲೇ ನ್ಯಾಯಾಧೀಶರು ಒಳ್ಳೆ ತೀರ್ಪು ಕೊಡಿದ್ರೆ ಇದನ್ನು ರಾಜ್ಯದ ಜನರಿಗೆ ಗೊತ್ತಿತ್ತು. ಯಡಿಯೂರಪ್ಪನವ್ರು ತಪ್ಪು ಮಾಡಿಲ್ಲ, ಆರೋಪ ಇದೇನು ಕೇವಲ ರಾಜಕೀಯ ಆರೋಪ ಅಂತ ಎಲ್ಲ ಗೊತ್ತು. ರಾಹುಲ್ ಗಾಂಧಿ ಕರೆಸಿದ್ದು ಮತ್ತು CBIಗೆ ನಾಗೇಂದ್ರ ಪ್ರಕರಣ ಕೊಟ್ಟಿದ್ದು, ಇದ್ರ ಜೊತೆಗೆ ಲೋಕಸಭೆ ಸಿಂಗಲ್ ಡಿಜಿಟ್ ಬಂದು ನಿಂತರು. ಇದು ರಾಜಕೀಯ ದ್ವೇಷಕ್ಕೋಸ್ಕರ ಈ ಕೇಸನ್ನು ಕೊಡಿಸಿ ಇವ್ರು ಹೇಳ್ತಾರೆ ಸಾಕ್ಷಿ ನಾಶ ಮಾಡ್ಬೋದು ಅಂತ ಹೇಳ್ತಾರೆ ಅಧಿಕಾರಿ, ಕೋರ್ಟಿಗೆ ಹೋಗ್ತಾರಲ್ಲ. ಹಂಗಾರೆ 60 ದಿವಸ ಯಡಿಯೂರಪ್ಪನವ್ರು ಹೊರಗಡೆ ಇದ್ರಲ್ಲ, ಅವತ್ತಾಗ ಸಾಕ್ಷಿ ನಾಶ ಮಾಡೋಕ್ಕೆ ಸಾಧ್ಯವಿಲ್ಲ. ಇದು ರಾಜಕೀಯ ಪ್ರೇರಿತ ಕೇಸು. ಈ ಸರ್ಕಾರಕ್ಕೆ ಮರ್ಮಾಘಾತ ಆಗಿದೆ, ಕಪಾಳ ಮೋಕ್ಷ ಆಗಿದೆ. ಇನ್ನು ಮುಂದಾದರೆ ಸರ್ಕಾರ ದ್ವೇಷ ರಾಜಕಾರಣ ಮಾಡಬೇಕು. ಇದೇ ರೀತಿ ಮಾಡ್ತಾ ಹೋದರೆ ಈ ರಾಜ್ಯದ ಜನ ನಿಮಗೆ ಪಾಠ ಕಲಿಸ್ತಾರೆ, ತಕ್ಕ ಪಾಠ ಕಲಿಸ್ತಾರೆ. ಈ ಸರ್ಕಾರ ಪತನ ಆಗುತ್ತೆ. ಯಡಿಯೂರಪ್ಪನ ಪ್ರಕರಣದಲ್ಲಿ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ನೋಡಿ, ಇದು ರಾಜಕೀಯ ರಾಜ್ಯದ ಜನ ದಂಗೆ ಹೇಳ್ತಾರೆ. ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು, ಹೋರಾಟಗಾರರು, ರೈತ ನಾಯಕರು, ಯಡಿಯೂರಪ್ಪನಂಥ ಮೇರು ನಾಯಕ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ, ಈ ರಾಜ್ಯದ ಜ್ವಲಂತ ಸಮಸ್ಯೆ ಬಗ್ಗೆ ಹೋರಾಟ ಮಾಡಿದಂಥ ಮನುಷ್ಯ. ಹೋರಾಟ ಮಾಡಿದ ಮನುಷ್ಯನಿಗೆ ಈ ರೀತಿ ಕೇಸ್ ಆಗ್ತಿರಲ್ಲ, ನೀವು ಕೋರ್ಟಿಗೆ ಹೋಗ್ತೀರಿ. ಯಾಕೆ ನಿಮಗೆ ಬಂದಿರಿ ಕೆಟ್ಟ ಹೆಸರು ಬರ್ತಂತಾರೆ. ನಾನು ಕೋರ್ಟಿನಲ್ಲಿ ಪ್ರಕರಣ ಮಾತಾಡೋಕ್ಕೆ ಇಚ್ಛೆ ಪಡೋದು. ಯಡಿಯೂರಪ್ಪನವ್ರೇನು CID ತನಿಖೆಗೆ ಅಟೆಂಡ್ ಆಗಿಲ್ವಾ? ಅಟೆಂಡ್ ಆಗಿದಾರಲ್ಲ. ಮೊನ್ನೆನೂ ಹೇಳಿದ್ರೆ 17ನೇ ತಾರೀಕು ಬರ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ಸರ್ಕಾರಕ್ಕೆ ರಾಜ್ಯದಲ್ಲಿ ಸಿದ್ದರಾಮಯ್ಯ, ನಾನು ಯಾರ ಹೆಸರು ಹೇಳಲ್ಲ, ಮುಂದೆ ಬಹಿರಂಗ ಪಡ್ತೀನಿ. ಇದು ಈ ಕಾಂಗ್ರೆಸ್ ಸರ್ಕಾರದ ಹುನ್ನಾರ.